ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಾಚ್ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅಲ್ಲಿ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ಎಲ್ಲ ನಾನು ಮಾಡೋ ವೀಡಿಯೋಸ್ ಅಪ್ಡೇಟ್ ಕೂಡ ನಿಮಗೆ ಬರ್ತಾ ಇರುತ್ತೆ ನೋಟಿಫಿಕೇಷನಲ್ಲಿ. ಫ್ಲವರ್ ಹೇಗಿತ್ತು ಅಂತ ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಾಮಾನ್ಯವಾಗಿ ಸಂಡೇ ಟೈಮು ನೆಂಟರು ಬರೋದು ಎಲ್ಲರ ಮನೆಯಲ್ಲೂ ಕಾಮನ್. ಹಾಗೆ ನಮ್ಮ ಮನೆಯಲ್ಲೂ ಕೂಡ ನೆಂಟರು ಬಂದಿದ್ದರು. ನೆಂಟರು ಬಂದಾಗ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇರುತ್ತಲ್ಲ, ಕೆಲವೊಂದು ವೀಡಿಯೋಗಳನ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾನಿಲ್ಲಿ ಒಂದು ಪುಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಫಸ್ಟು ನಾನಿಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಒಂದು 2-3 ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೆ. ಪಿಸ್ತಾ, ಒಣದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೆ. ಇದು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ. ಹಾಗೆ ಇಲ್ಲಿ ರೋಸ್ಟೆಡ್ ಸಿಗುತ್ತೆ ರೆಡಿಮೇಡು ಶಾವಿಗೆ. ಇಲ್ಲ ಅಂತಂದರೆ ಶಾವಿಗೆ, ಬರೀ ಶಾವಿಗೆನೇ ತೊಗೊಬಂದು ಹುರ್ಕೊಂಡ್ರು ಕೂಡ ಇಷ್ಟು ಕೆಂಪಗಾಗೋಷ್ಟು ಸಾಕು. ಆಮೇಲೆ ಶಾವಿಗೆಗೆ ಸಬ್ಬಕ್ಕಿ ಅದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸಬ್ಬಕ್ಕಿನ ಹಾಲ್ಗೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ಇಲ್ಲಿ ಶುಗರ್ನ ಆ್ಯಡ್ ಮಾಡಿಕೊಂಡು ತಿರುಗಿಸ್ತಾ ಇದ್ದೀನಿ. ಅದು ಬೆಂದ ಮೇಲೆ ಸ್ವಲ್ಪ ನೋಡಿಕೊಂಡು ಶಾವಿಗೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಹಾಕೋವಾಗ ಗಂಟು ಆಗಿಬಿಡುತ್ತೆ, ತಿರುಗಿಸ್ತಾನೆ ಅದನ್ನು ಹಾಕ್ಕೊಬೇಕು. ಅದೆಲ್ಲ ಆದಮೇಲೆ ಶುಗರ್ ಕರೆಕ್ಟಾಗಿದೆಯಾ ಅಂತ ನೋಡಿ ಚೆಕ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು. ಫೈನಲ್ ಆಗಿ ಹೀಗೆ ಬಂತು ಪಾಯಸ. ಆ್ಯಕ್ಚುಲಿ ನಾನು ಲಾಸ್ಟಲ್ಲಿ ಹೋಗಿ ಇದನ್ನು ಶೂಟ್ ಮಾಡಿದ್ದಕ್ಕೆ ಖಾಲಿನೇ ಆಗೋಗ್ಬಿಟ್ಟಿದ್ದೆ. ಕೊನೆಗೂ ಪಾಯಸ ಹೇಗೆ ಅಂತ ಹೇಳಿ ನಾನು ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ನನ್ನ ತಂಗಿ ಹೇಳ್ತಿದ್ಲು ಚೆನ್ನಾಗಿತ್ತು ಅಂತ. ಬಂದಿದ್ದ ನೆಂಟರು ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ನನಗೂ ಕೂಡ ಮಾಡೋದ್ನಲ್ಲ ಅಂತ ಖುಷಿ ಆಯಿತು. ನೆಕ್ಸ್ಟ್ ನನ್ನ ಸಿಸ್ಟರ್ ಮತ್ತು ನನ್ನ ಹಸ್ಬೆಂಡ್ ಯಾವುದೋ ಡಿಸ್ಕಷನಲ್ಲಿದ್ದಾರೆ, ಏನೋ ಮಾತಾಡ್ತಾಯಿದ್ರು. ಏನು ಹೇಳ್ತಾಯಿದ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಮಾತಾಡ್ತಾ ಇದ್ದಿತ್ತು ದೂರದಿಂದ ನನಗೆ ಕೇಳಿಸ್ತಾ ಇರಲಿಲ್ಲ. ಕ್ಯಾಶುಯಲಾಗಿ ಏನೋ ಮಾತಾಡ್ತಾಯಿದ್ರು. ಹಾಗೆ ವಿಡಿಯೋ ಮಾಡೋದನ್ನ ನೋಡಿ ಕೇಳ್ತಾಯಿದ್ರು, ಇದನ್ನೂ ಮಾಡ್ತಿದ್ಯಾ ಅಂತ. ಫೈನಲಿ ನಾವು ಮನೆಯಿಂದ ಓಡೋಣ ಅಂತ ಹೇಳಿ ನಾವು ಊಟ ಎಲ್ಲ ಮುಗಿಸಿ ಅರಿಶಿನ ಕುಂಕುಮ ತೊಗೊಳೋಕ್ಕೆ ನಾನು ರೆಡಿ ಆದೆ. ನಮ್ಮಮ್ಮ ನನಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಸೀರೆ, ಹೂವು, ಬಳೆ ಎಲ್ಲ ಕೊಟ್ಟಿದ್ದರು. ಆ ಕಡೆ ನಕ್ಷಾಗೆ ಅವರಪ್ಪ ಹೊರಡೋದಕ್ಕೆ ರೆಡಿ ಮಾಡ್ತಾಯಿದ್ರು ಪಾಪುಗೆ. ನಾನು ಇದೆಲ್ಲ ಕೆಲಸ ಎಲ್ಲ ಮುಗಿಸಿ ಫೈನಲಾಗಿ ಹೊರಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ನನ್ನ ಬಾಣಂತನ ಟೈಮು ಮುಗೀತು ಕೂಡ. ಹಾಗೆ ನನ್ನ ಹಸ್ಬೆಂಡ್ ಮನೆಗೆ ಹೋಗಲೇಬೇಕಲ್ಲ ಅಂತ ಹೇಳಿ ರೆಡಿಯಾಗಿ ಹೊರಟ್ವಿ. ಬರಬೇಕಾದ್ರೆ ದಾರಿನಲ್ಲಿ ವೆದರ್ ತುಂಬ ಚೆನ್ನಾಗಿತ್ತು, ಮಳೆ ವಾತಾವರಣ ಇತ್ತು, ಮಳೆ ಬರೋ ಹಾಗಿತ್ತು. ಹೊರಗಡೆ ಬಂದು ನಮ್ಮಪ್ಪ ನನ್ನ ಹಸ್ಬೆಂಡ್ನ ಕಾರ್ ಹತ್ತಿಸಿದ್ರು. ಮೇಲ್ಗಡೆ ನಮ್ಮ ಪಕ್ಕದ ಮನೆ ಆಂಟಿ ಮತ್ತು ನಮ್ಮಮ್ಮ ನಿಂತ್ಕೊಂಡು ಬಾಯಿ ಮಾಡ್ತಾಯಿದ್ರು ನಕ್ಷಾಗೆ. ನಾವು ಅಲ್ಲಿಂದ ಹೊರಡಬೇಕಾದ್ರೆ ಮಳೆ ಹಾಗೆ ಶುರು ಆಗೇ ಹೋಯಿತು. ಹನಿ ಎಲ್ಲ ಬೀಳ್ತಾ ಇತ್ತು. ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ಸಂಡೇ ಟೈಮ್ ನಾರ್ಮಲಾಗಿ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಬೆಂಗಳೂರು ಟ್ರಾಫಿಕ್ ಜಾಮ್ ಎಲ್ಲರಿಗೂ ಗೊತ್ತಿದೆಯಲ್ಲ, ಹಾಗೆ ಟ್ರಾಫಿಕ್ ಜಾಮ್ ಇತ್ತು. ಅದನ್ನೆಲ್ಲ ಫೇಸ್ ಮಾಡಿ ನಾವು ಮನೆ ಕಡೆ ಬಂದು ರೀಚ್ ಆದ್ವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.